ಹಾಯ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಕೆಲವು ಅಮೆಝಾನ್ನ ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ಕೆಲವು ಯೂಸ್ಫುಲ್ ಗ್ಯಾಜೆಟ್ಸು, ನಮ್ಮ ಡೈಲಿ ಲೈಫಿಗೆ ಯೂಸ್ ಆಗುವಂಥ ಒಂದು ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ ಪ್ರೈಸ್ ರೇಂಜ್ಗೆ ಯಾವ ರೀತಿ ಇದೆ ಅಂಥೇಳಿ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇದೊಂದು ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಲಾಕ್ ಮ್ಯಾನುಫ್ಯಾಕ್ಚರರ್ ಅಜಂತಾ ಅವರ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಫಸ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ನಿಮಗೆ ಇಲ್ಲಿ ಎಕ್ಸ್ಪೋರ್ಟೆಡ್ ಮೋರ್ ದೆನ್ 15 ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅಂತ ಇದೆ. ಆರ್ ಪೆಟ್ ವಾರಂಟಿ ಬಂದು 1 ಇಯರ್. ನಮಗೆ ಬಾಕ್ಸ್ ನೋಡೋಕೆ ಈ ರೀತಿ ಕಾಣ್ತಾ ಇದೆ. ನೋಡೋಣ ಈ ಕ್ಲಾಕ್ ಯಾವ ರೀತಿ ಇದೆ ಅಂಥೇಳಿ. ಇದ್ರದ್ದು MRP ಪ್ರೈಸ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟಿದೆ ಅಂಥೇಳಿ. ಇಲ್ಲಿ ಅವ್ರು ಹಾಕಿರುವ ಪ್ರೈಸ್ ರೇಂಜ್ ಬಂದು 185, ಆದರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದು ಇದರ ಪ್ರೈಸ್ ಬಂದು ಕೇವಲ 175 ರುಪೀಸ್ ಮಾತ್ರ. ಅಂದರೆ ಈ ರೂಮ್ಗಳಲ್ಲಿ ಕೆಲವರು ಹಾಕ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ವಾಲ್ ಕ್ಲಾಕ್ಸ್ ಹಾಕ್ಕೊತಾರಲ್ವ, ಆ ರೀತಿ ನಾನು ಒಂದು ನೀಡೆಡ್ ಇತ್ತು ನನಗೆ. ಹಾಗಾಗಿ ನಾನು ಈ ಗ್ಯಾಜೆಟ್ನ ಬುಕ್ ಮಾಡಿದೆ ಆ್ಯಕ್ಚುಲಾಗಿ. ನೋಡಿ ನಮಗೆ ಈ ರೀತಿ ಕಾಣ್ತಾ ಇದೆ. ನಿಜವಾಗ್ಲೂ 175 ಒಳ್ಳೆ ಪ್ರೀಮಿಯಂ ಲುಕ್ಕು ಕಾಣ್ತಾ ಇದೆ ನಮಗೆ. ಅದು ಗ್ಲಾಸ್, ಆ್ಯಕ್ಚುಲಿ ಇದು ಫೈಬರ್ ಅಲ್ಲ, ಗ್ಲಾಸ್ ಇದು. ಅಜಂತಾ ಒಳ್ಳೆ ಕಂಪ್ನಿ, ಎಲ್ಲರಿಗೂ ಗೊತ್ತಿದೆ ಅವರು ಎಷ್ಟು ಹಳೆಯ ಕಂಪ್ನಿ ಅಂತ. ನೋಡಿ ನಮಗೆ ಬ್ಯಾಕ್ ಸೈಡೆಲ್ಲ ಈ ರೀತಿ ಕಾಣ್ತಿದೆ. ಪ್ಲಾಸ್ಟಿಕ್ ತುಂಬ ಲೋಕಲ್ ಏನಲ್ಲ, ನಾರ್ಮಲ್ ಚೆನ್ನಾಗೇ ಇದೆ. ನೋಡಿ ನಿಮಗೆ ಇಷ್ಟು ದೊಡ್ಡದು ಕಾಣುತ್ತೆ ನಿಮಗೆ. ನಿಜವಾಗ್ಲೂ 175 ರುಪೀಸ್ಗೆ ನಿಜವಾಗ್ಲೂ ಲುಕ್ ವೈಸು ಅಷ್ಟೇ ತುಂಬ ಒಂಥರ ಪ್ರೊಫೆಷ್ನಲಾಗಿ ಒಂಥರ ಡೀಸೆಂಟ್ ಕ್ಲಾಕ್ ಅಂತಲೇ ಹೇಳ್ಬೋದು. ಈ ಸಣ್ಣ ಪುಟ್ಟ ರೂಮ್ಗಳಿಗೆ ಆರಾಮ್ಸೆ ತಗೋಬೇಕಾಗಿರುವ ಅಂಥ ಒಂದು ವಾಲ್ ಕ್ಲಾಕ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಸೆಕೆಂಡ್ಸ್ ಬಂದು ನಮಗೆ ಸೌಂಡ್ ತುಂಬ ಏನು ಕೊಡ್ತಾ ಇಲ್ಲ, ಹಂಗಾಗಿ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವು ವಾಲ್ ಕ್ಲಾಕ್ಸೆಲ್ಲ ಈ ಸೆಕೆಂಡ್ ಮುಳ್ಳಿದೆಯಲ್ಲ, ಅದು ತುಂಬಾ ಸೌಂಡ್ ಮಾಡುತ್ತೆ. ರಾತ್ರಿ ಹೊತ್ತಲ್ಲಿ ಮಲಗೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿದ್ದೀನಿ ತುಂಬ. ಹಂಗಾಗಿ ಇದು ಸ್ವಲ್ಪ ಬರ್ತಾ ಇದೆ ಅಂತೇಳಿದ್ರೆ ಪ್ರೈಸ್ ರೇಂಜ್ಗೆ ನಾವೇನು ಜಾಸ್ತಿ ಏನು ಅಕ್ಸೆಪ್ಟ್ ಮಾಡ್ಕೊಂಡು ಏನು ನಾವು ಇದು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಈ 175 ರುಪೀಸ್ ರೇಂಜ್ಗೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಕಣ್ಮುಂದೆ ಬರ್ತಾ ಇದೆ ಒಂದು USB ಕೇಬಲ್ ನಿಮಗೆ ಕಾಣ್ತಾ ಇದೆ. ರೆಮೆಮ್ ಬ್ರ್ಯಾಂಡ್ ಅಂತೇಳಿ 115K ಪ್ಲಸ್ ಬೆಂಟ್ ಟೆಸ್ಟು 15,000 ಸರಿ ಬೆಂಟ್ ಟೆಸ್ಟ್ ಮಾಡಿದ್ದಾರೆ ಈ ರೀತಿ. ಅದನ್ನು ಬಾಕ್ಸ್ ಮಾತ್ರ ನಿಜವಾಗ್ಲೂ ಒಳ್ಳೆ ಪ್ರೀಮಿಯಂ, ಒಳ್ಳೆ ಕಂಪ್ನಿ ಅವರ ಒಂದು ಬಾಕ್ಸ್ ಯಾವ ರೀತಿ ಇರುತ್ತೋ ಆ ರೇಂಜಲ್ಲಿದೆ ನಿಜವಾಗ್ಲೂ. ಇದು 3.4 ಆ್ಯಂಪ್ಸ್ ನೈಲಾನ್ ಬ್ರೈಡೆಡ್ ಕೇಬಲ್, ಡೇಟಾ ಕೇಬಲ್ ಅಂತ ಇದೆ ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜಿಂಗ್ ಕೇಬಲ್. ಆ್ಯಕ್ಚುಲಿ ಇದು ಟೈಪ್ ಸಿ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಹಿಂದ್ಗಡೆ 599 ಇದೆ, ಆದರೆ ನಾನು ತಗೊಂಡಿದ್ದ ಪ್ರೈಸ್ ಬಂದು ಕೇವಲ 149 ರುಪೀಸ್ ಮಾತ್ರ. ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೈಪ್ ಸಿ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ ಇದೆ. 3.4 ಆ್ಯಂಪ್ಸ್ನ ಒಂದು ಚಾರ್ಜಿಂಗ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಅಂತ ಸ್ಪೆಸಿಫೈ ಮಾಡ್ತಾರೆ. ಮತ್ತು ಮಲ್ಟಿ ಡಿವೈಸಸ್ ಕ್ಯಾಪಬಿಲಿಟಿ ಇದೆ, ಮತ್ತು ಈಸಿ ಪುಲ್ ಆ್ಯಂಡ್ ಪ್ಲಗ್ ಅಂತಲೂ ಇದೆ. ಮತ್ತು ಇನ್ನೊಂದು 15K ಬೆಂಟ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು 149ಗೆ ಒಳ್ಳೆ ಪ್ರೈಸ್, ಒಳ್ಳೆ ಕೇಬಲ್ಲು, ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಮ್ಮ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಕಾಣ್ತಾ ಇದೆ. ಮತ್ತು ಅವರ ಒಂದು ಇಲ್ಲಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ನೋಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಪ್ರಾಡಕ್ಟ್ ನಮಗೆ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಕೇಬಲ್ಲು ಏನು ಗುರು ಇವರು ಒಂದು ಕೇಬಲ್ನ ಕೂಡ ಅನ್ಬಾಕ್ಸ್ ಮಾಡ್ತಿಲ್ಲ ಅಂತ. ಒಬ್ವಿಯಸ್ಲಿ ಅನ್ಬಾಕ್ಸ್ ಮಾಡಲೇಬೇಕು. ಏನು ಅಂತ ಹೇಳಿದ್ರೆ ಇದೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ವಾ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸೆಲ್ಫೋನ್ ಆಗಲಿ ಅಥವಾ ತುಂಬ ಬ್ಯಾಟ್ರಿಗಳಾಗಲಿ ಅದಕ್ಕೆಲ್ಲನೂ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಮತ್ತು ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ನಮ್ಮ ಫೋನಿಂದ ಸಿಸ್ಟಮ್ಗಾಗಲಿ, ಸಿಸ್ಟಮಿಂದ ಫೋನ್ಗಾಗಲಿ ಅದಕ್ಕೆಲ್ಲ ಕಂಪಲ್ಸರಿ ಕೇಬಲ್ಸ್ ಬೇಕಾಗುತ್ತೆ. ಹಾಗಾಗಿ ಫೋನಲ್ಲಿ ಕೊಟ್ಟಿರೋ ಕೇಬಲು ತುಂಬ ದಿನ ಬಾಳಿಕೆ ಬರೋದಿಲ್ಲ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತಾಯಿದ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಅನ್ಬಾಕ್ಸ್ ಮಾಡಿದ್ರಲ್ಲಿ ನನಗನ್ಸೋ ಪ್ರಕಾರ ಏನು ತಪ್ಪಿಲ್ಲ ಅಂತ ಅಂದ್ಕೊತೀನಿ. ನೋಡಿ ನಮಗೆ ಕೇಬಲ್ ನೋಡೋದು ಈ ರೀತಿ ಕಾಣ್ತಾ ಇದೆ. ಒಳ್ಳೆ ಪ್ರೀಮಿಯಂ ಲುಕ್ ಇದೆ. ಇದು ಮಾತ್ರ ಏನೋ ಬ್ರ್ಯಾಂಡೆಡ್ ಅವರ
ಒಂದು ಬ್ರ್ಯಾಂಡ್ನ ಏನೋ ಜಸ್ಟ್ ಏನೋ ಪ್ರಿಂಟ್ ಮಾಡಿದ್ದಾರೆ, ನನಗೊಂದೊಂದು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಬೇರೆ ಕೇಬಲ್ ಕ್ವಾಲಿಟಿ ಎಲ್ಲ ನಿಜವಾಗ್ಲೂ ಸಖತ್ತಾಗಿದೆ. 1 ಮೀಟರ್. ಈ ಕಡೆನೂ ಅಷ್ಟೇ ಸಿ ಟೈಪ್ ಪ್ಲೆಕ್ ಇದು ಏನು ಪಿನ್ ಕಡೆನೂ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. 149 ರೇಂಜ್ಗೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಇದರಲ್ಲಿ ಡೇಟಾ ಟ್ರಾನ್ಸ್ಫರ್ ಅಷ್ಟು ಫಾಸ್ಟ್ ಆಗುತ್ತೆ ಮತ್ತು ಚಾರ್ಜಿಂಗ್ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಕೇಪಬಿಲಿಟಿ ಇದೆ ಈ ಕೇಬಲಲ್ಲಿ. ಮತ್ತು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾಣ್ತಾ ಇದೆ ನಿಮಗೆ ಡಿಜಿಟಲ್ ಥರ್ಮಾಮೀಟರ್ ಕಾಣ್ತಾ ಇದೆ ನಿಮಗೆ. ಡಿಜಿಟಲ್ ಥರ್ಮಾಮೀಟರ್ ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ನಮಗೆ ಒಂದು ಬಬಲ್ ರ್ಯಾಪಲ್ಲಿ ಮಾಡಿದರೆ ಆ್ಯಕ್ಚುಲಾಗಿ ನೋಡಿದ್ರೆ ನೋಡಿ ನಮಗೆ ಈ ರೀತಿ ಕಾಣುತ್ತೆ. ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಕಾಣ್ತಾ ಇದೆ. ಡಿಜಿಟಲ್ ಥರ್ಮಾಮೀಟರ್ ಅಂತೇಳಿ ಮಾಡಲ್ ಸ್ಪೆಸಿಫೈ ಮಾಡಿದರೆ ಅದ್ರ ಬ್ಯಾಟ್ರಿ ಎಷ್ಟು ವೋಲ್ಟ್ಸ್ ಇರುವಂಥ ಒಂದು LR41 ಒಂದು ಬಟನ್ಸಲ್ಲಿರುವಂತಹ ಒಂದು ಬ್ಯಾಟ್ರಿ ಇದಕ್ಕೆ ಯೂಸ್ ಮಾಡೋದು. ಇದು ಬಂದು ಎಷ್ಟು ನಮ್ಮ ಬಾಡಿ ಎಷ್ಟು ಟೆಂಪ್ರೇಚರ್ ಇದೆ ಅಂಥೇಳಿ ಒಂದು ನಮಗೆ ತೋರಿಸುವಂತಹ ಒಂದು ನಾಬ್ ಇದು. ನೋಡೋಣ ಯಾವ ರೀತಿ ಅಂಥೇಳಿ. ಇಲ್ಲಿ ನಾವು ಸೆಲ್ನ ಇಲ್ಲಿ ಹಾಕಬೇಕಾಗತ್ತೆ. ಆ್ಯಕ್ಚುಲಿ ಆಲ್ರೆಡಿ ಹಾಕಿದ್ದೀನಿ ನಾನು, ಕಾಣ್ತಾ ಇದೆ ನೋಡಿ. ಇಲ್ಲಿ ಸೆಲ್ ಹಾಕಬೇಕಾಗತ್ತೆ. ಇಲ್ಲಿ ನಾವು ಈ ಥರ ಈ ಸಣ್ಣ ಸೆಲ್ಲು ಹಾಕ್ಬಿಟ್ಟು ಜಸ್ಟ್ ಇವಾಗ ನನ್ನ ಕೈ ನಾನು ನಿಮ್ಮ ಮುಂದೆನೇ ನಾನು ಟೆಸ್ಟ್ ಮಾಡ್ತೀನಿ. ಇವಾಗ ನನ್ನ ಬಾಡಿ ಟೆಂಪರೇಚರ್ ಅಂತೇಳಿದ್ರೆ ಈ ನನ್ನ ಬೆರಳು ತುದಿ ಬೆರಳಲ್ಲಿ ಎಷ್ಟು ಬಾಡಿ ಟೆಂಪರೇಚರ್ ಇದೆ ಅಂತೇಳಿ ಚೆಕ್ ಮಾಡೋಣ, ಅಥವಾ ನಮ್ಮ ರೂಮ್ ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಕಾಣ್ತಾ ಇದೆ 32.8 ಡಿಗ್ರಿ ಇದೆ ರೂಮ್ ಟೆಂಪರೇಚರ್. 33.1 ಬಂತು. ಇಷ್ಟು ತೋರಿಸ್ತಾ ಇದೆಯಲ್ವ. ಇವಾಗ ಜಸ್ಟ್ ನಾನು ನನ್ನ ತುದಿ ಬೆರಳನ್ನ ನಾನು ಜೋರಾಗಿ ಪ್ರೆಸ್ ಮಾಡಿ ಇಟ್ಕೊತೀನಿ, ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ನೋಡಿ ಹಂಗೆ ಇನ್ಕ್ರೀಸ್ ಆಗ್ತಾಯಿದೆ ನೋಡಿ. 33.3 ಆಯಿತು, 33.7 ಆಯಿತು, 34.1, 34.3 ಆಯಿತು, 34.5 ಆಯಿತು, 34.7 ಆಯಿತು. ನೋಡಿ ಹಂಗೆ ಇನ್ಕ್ರೀಸ್ ಆಗ್ತಾನೇ ಇದೆ. ಅಂತ ಹೇಳಿದ್ರೆ ಈ ಥರ್ಮೋಮೀಟರು ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅಂದರೆ ಈ ಟೆಂಪರೇಚರ್ ಅಂತೇಳಿದ್ರೆ ಈ ಒಂದು ಡಿಜಿಟಲ್ ಥರ್ಮೋಮೀಟರ್ನೇ ನಾವು ಫುಲ್ ನಂಬೋಕ್ಕಾಗೋದಿಲ್ಲ. ಯಾಕೆ ಅಂತೇಳಿದ್ರೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಲಿ ಮತ್ತು ಮೇಯ್ನಾಗಿ ಹೆಲ್ತ್ಗೆ ಸಂಬಂಧಪಟ್ಟುವಂಥ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ನಾವು ಪೂರ್ತಿ ನಂಬೋಕ್ಕಾಗೋದಿಲ್ಲ. ಏನಂತೇಳಿದ್ರೆ ನಮ್ಮ ಒಂದು ತೃಪ್ತಿಗೋಸ್ಕರ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಏನೇ ಪ್ರಾಬ್ಲಮ್ ಬಂದರೂ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದನ್ನು ನಂಬಿಕೊಂಡು ತುಂಬ ಜನ ಪ್ರಾಬ್ಲಮ್ ಅನುಭವಿಸಿದ್ದೀರ, ಹಂಗಾಗಿ ಹೇಳ್ತಾ ಇದ್ದೀನಿ. ಅಂತೇಳಿದ್ರೆ ನಮ್ಮ ಸೇಫ್ಟಿಗೆ ಮಾತ್ರ ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಇದನ್ನು ನಮಗೆ ಒಂದು ಏನು ಇವಾಗ ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗೋಕ್ಕಾಗೋದಿಲ್ಲ. ಆ ರೀತಿ ಆ ಟೈಮಲ್ಲಿ ನಮಗೆ ಈ ಥರ ಒಂದು ಗ್ಯಾಜೆಟ್ಸ್ ಇತ್ತು ಅಂತ ಹೇಳಿದ್ರೆ ನಮಗೆ ತೃಪ್ತಿ ಆಗುತ್ತೆ. ನನಗೆ ಎಷ್ಟಿದೆ ನಮ್ಮ ಬಾಡಿ ಟೆಂಪರೇಚರ್ ಅಂತ ಒಂದು ಚೆಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದು ಯೂಸ್ಫುಲ್ ಆಗುತ್ತೆ. ಅಂತೇಳಿದ್ರೆ ಇವೆಲ್ಲ ಕೇವಲ ತುಂಬ ಕಮ್ಮಿ ರೇಟ್ ಇದೆ. ಆ್ಯಕ್ಚುಲಿಗೆ ಇದು 189 ರುಪೀಸ್. ಇದು ಮೆಡಿಕಲಲ್ಲಿ ನಿಮಗೆ 100 ರುಪೀಸಿಂದನೂ ಸಿಗುತ್ತೆ. ಅದೆಲ್ಲ ಸ್ವಲ್ಪ ಚೀಪ್ ಕ್ವಾಲಿಟಿ. ಇದು ಆ್ಯಕ್ಚುಲಿ ಅಷ್ಟೊಂದೇನು ವರ್ಕ್ ಚೆನ್ನಾಗಿ ಆಗೋದಿಲ್ಲ. ಹಂಗಾಗಿ ಒಂದು 150, 190 ಆ ರೇಂಜ್ಗೆ ಹೋದರೆ ನಿಮಗೆ ಒಳ್ಳೆ ಮಾಡ್ರೇಟ್ ಅಂತ ಹೇಳಿದ್ರೆ ಒಳ್ಳೆ ನಾರ್ಮಲ್ ಒಂದು ಕಂಪ್ನಿ ಸಿಗುತ್ತೆ ನಿಮಗೆ. ಅದರಿಂದ ನೀವು ತೊಗೊಂಡ್ರೆ ಪರವಾಗಿಲ್ಲ. ಕೆಲವು 100 ರೂಪಾಯಿಗೆಲ್ಲನೂ ಸೇಲ್ ಮಾಡ್ತಾರೆ ಚೈನಾ ಪ್ರಾಡಕ್ಟ್ಸ್ ಎಲ್ಲ. ಅವೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ವೇಸ್ಟ್. ಅದು ತುಂಬಾ ಎರರ್ ಮೆಸೇಜಸ್ ಜಾಸ್ತಿ ತೋರಿಸ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್, ತುಂಬ ಹೈ ಕ್ವಾಲಿಟಿಗೆ ಹೋಗಬೇಡಿ. ಅಂತ ಹೇಳಿದ್ರೆ ನಿಮಗೆ ಬೇರೆ ಒಳ್ಳೊಳ್ಳೆ ಕಂಪ್ನೀಸ್ ಕೂಡ ಇದೆ, ಅದು ಒಂದು 200 ರುಪೀಸ್ ರೇಂಜ್ಗೆ ಸಿಗುತ್ತೆ. ಆ ಥರದೇ ನೋಡಿ ತೊಗೊಳ್ಳಿ ಸಾಕು. ಇದು ಕಂಪಲ್ಸರಿ ಇರಬೇಕಾಗಿರುವಂಥ ಒಂದು ಗ್ಯಾಜೆಟ್ ಅಂತಲೇ ಹೇಳ್ತೀನಿ ನಾನು. ಹಂಗಾಗಿ ಈ ಗ್ಯಾಜೆಟ್ಟು ಇವತ್ತು ನಾನು ಅನ್ಬಾಕ್ಸ್ ಮಾಡಿರುವಂತಹ ಒಂದು ವಾಲ್ ಕ್ಲಾಕ್ ಆಗಲಿ, ಒಂದು ಡಿಜಿಟಲ್ ಥರ್ಮೋಮೀಟ್ರ್ ಆಗಲಿ, ಮತ್ತು ಒಂದು ಕೇಬಲ್ ಆಗಲಿ, ಇದು 3 ಆ್ಯಕ್ಚುಲಾಗಿ ಒಂದು ಅಮೆಝಾನ್ ಗ್ಯಾಜೆಟ್ ಅಂತಲೇ ಹೇಳ್ತೀನಿ. ಹೆಂಗನ್ನಿಸ್ತು ನನ್ನ ವಿಡಿಯೋ? ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಾನು ಎಲ್ಲೆಲ್ಲಿ ರಾಂಗ್ ಇದ್ದೀನಿ ಅಂತೇಳಿ ನಾನು ತಿದ್ಕೊತೀನಿ. ಮತ್ತು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿಗಂಟ ಬಾಯ್.